ಬಿಜೆಪಿ ಪಕ್ಷ ಬಿಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ. ಯುವಕರು, ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು. ಇದೇ ತಿಂಗಳು 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಎಂದು ನಾಗರಾಜ್ ಮೀಸೆ ಹೇಳಿದ್ದಾರೆ. ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಬಿಡಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಎಂದರು. BR ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಬೇಕಾದ ಎಷ್ಟು ಕಷ್ಟ, ನಿಷ್ಠೂರ, ಎಷ್ಟು ಶ್ರಮವಾಗಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಷ್ಟಂತ ಒಳ್ಳೆ ಕೆಲಸ ಮಾಡಿ ಸಂವಿಧಾನ ಬರೆದರೆ ಇವರು ಈಸಿಯಾಗಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಮಹಿಳೆಯರೇ, ಇದು ಗಮನ ಹರಿಸಿ ಕೇಳಬೇಕು. ಯುವಕರು, ಮಹಿಳೆಯರು, ರೈತರು, ಶ್ರಮಿಕರು, ಅಲ್ಪಸಂಖ್ಯಾತರು, ದೀನದಲಿತರು, ದಲಿತರು ಎಲ್ಲರೂ ಗಮನ ಹರಿಸಬೇಕು ಬಂಧುಗಳೇ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಸಂವಿಧಾನದ ಪ್ರಶ್ನೆ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಬಂಧುಗಳೇ, ಎಲ್ಲರೂ ಈ ಸರಿ ಲೋಕಸಭೆಗೆ ಪ್ರಧಾನಮಂತ್ರಿಯನ್ನು ನರೇಂದ್ರ ಮೋದಿಯನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಸೀಟಿಗೆ ಕುಂದಿಸುವಂತ ಕೆಲಸ ನಿಮ್ಮ ಕೈಲಿದೆ ಬಂಧುಗಳೇ. ದಯವಿಟ್ಟು ಲೋಕಸಭೆಗೆ ಸ್ಪರ್ಧಿಸಿರ್ತಕ್ಕಂಥ ಬಿಎನ್ ಚಂದ್ರಪ್ಪನವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಲೋಕಸಭೆಗೆ ಅವರನ್ನು ಕಳಿಸಬೇಕು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಕಾಂಗ್ರೆಸ್ ಬರಬೇಕು ಅಂತಂದು ನಾನು ಈ ಸಮಯದಲ್ಲಿ ಹೇಳ್ತೀನಿ ಬಂಧುಗಳೇ. ಜನಗಳ ಎಲ್ಲ ವಿಚಾರವಂತರ, ಪ್ರಜ್ಞಾವಂತರು ಎಲ್ಲ ತಿಳ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅಂತ ಹೇಳಿದ್ರಲ್ಲ, ಬಿಜೆಪಿನ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ, ಕೈ ಹಿಡಿಯಿರಿ, ಮುನ್ನಡೆಯಿರಿ ಎಂಬ ವೇದ ಘೋಷದೊಂದಿಗೆ ಈಗ ಪಂಚ ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ಈಗ 25 ಅಂಶಗಳ ಪಂಚ ಗ್ಯಾರಂಟಿಗಳನ್ನು ಅವರು ಇದು ಮಾಡಿದ್ದಾರೆ. ದಯವಿಟ್ಟು ಬಂಧುಗಳೇ ವಿಚಾರ ಮಾಡಿ. ಈಗ ಏನಾಗಿದೆ ಅಂತಂದರೆ, ನೇರವಾಗಿ ಕಾಂಗ್ರೆಸ್ಸು ಬಿಜೆಪಿ ಮಧ್ಯ ಹಣಾಹಣಿ ಅಂತ ಚಿತ್ರದುರ್ಗದಾಗ ಹೇಳ್ತಾರೆ. ಏನೂ ಇಲ್ಲ. ಗೋವಿಂದ ಕಾರಜೋಳ ಅವರ ಕಾಂಟ್ರಿಬ್ಯೂಷನ್ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಯಾವುದೇ ತರಹದ ಇಲ್ಲ. ಇವರು ನಮ್ಮ ಬಿಎನ್ ಚಂದ್ರಪ್ಪನವರು 5 ವರ್ಷ ಸಂಸದರಾದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಸಮುದಾಯ ಭವನಗಳು ಕಟ್ಟಿಸಿದ್ದಾರೆ. ಆಮೇಲೆ ಮರ್ಕ್ಯೂರಿ ಲೈಟ್ಗಳನ್ನು ಹಾಕಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.